ಚಾರು ಆಗಿ ನೋಡಿದವ್ರಿಗೆಲ್ಲರಿಗೂ ಈಗ ರುಕ್ಕು ಆಗಿ ನೋಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಎಸ್, ಚಾರು ಕ್ಯಾರೆಕ್ಟರ್ ಮಾಡಿದಂತಹ ಮೌನ ಗುಡ್ಡೆಮನಿ ಅವರು ಕೃಷ್ಣ ರುಕ್ಕು ಸೀರಿಯಲಲ್ಲಿ ರುಕ್ಕು ಪಾತ್ರವನ್ನು ಮಾಡ್ತಾ ಇದ್ದಾರೆ. ಸೊ ಈ ಪಾತ್ರ ಹೇಗೆ ಬಂತು, ಯಾವ ರೀತಿ ಪ್ರಿಪ್ರೇಷನ್ ಆಯಿತು, ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಕೇಳೋಣ. ಮೊದಲೇದಾಗಿ ಅವ್ರನ್ನ ಸ್ವಾಗತಿಸೋಣ. ಹಾಯ್ ಮೌನ. ಹಲೋ, ಹೇಗಿದ್ದೀರಾ? ಎಸ್, ನಾನು ಸೂಪರ್ ಆಗಿದ್ದೀನಿ. ಸೊ ನಾನು ಹೇಳಿದೆ ಚಾರುವಾಗಿ ನಿಮ್ಮನ್ನು ನೋಡಿದ್ದೀವಿ, ಅಲ್ಲಿ ಕ್ಯಾರೆಕ್ಟರ್ ಬೇರೆ, ಆ ಕ್ಯಾರೆಕ್ಟರ್ ಬೇರೆ, ಈ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಡೆಡ್ಲಿ ಅಪೋಸಿಟ್ ಅಂತ ಹೇಳ್ಬೋದು. ಹೇಗೆ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಾ ನಿಮ್ಮ ಪಾತ್ರನ ಅಂತ? ನನಗೆ ಇಷ್ಟ ಆ್ಯಕ್ಚುಲಿ ಈ ಥರ ವಿಭಿನ್ನವಾಗಿ ಪಾತ್ರದಲ್ಲಿ ಹುಡ್ಕೋದು ನನಗೆ ತುಂಬ ಇಷ್ಟ. ಇವಾಗ ಚಾರುವಲ್ಲಿ ಲೈಕ್ ಐ ಹ್ಯಾವ್ ಡನ್ ಲಾಟ್ ಮೆನಿ ಶೇಡ್ಸ್. ಇವಾಗ ಫಸ್ಟ್ ಮಾಡರ್ನ್ ಇತ್ತು, ಆಮೇಲೆ ಲವ್ ಆದಮೇಲೆ ಆ ಚೇಂಜಸ್ ಆ ಥರ ಇತ್ತು, ಅಂದರೆ ಮಿಡಲ್ ಕ್ಲಾಸಿಗೆ ಮತ್ತೆ ಹೇಗೆ ಹೊಂದ್ಕೊಳ್ತಾಳೆ ಆ ಥರ. ಆ್ಯಂಡ್ ಸಿನಿಮಾದಲ್ಲಿ ಸಹ ಬೇರೆ ಪಾತ್ರ ಮಾಡಿದ್ದೀವಿ. ಸೊ ನನಗೆ ಐ ಆಮ್ ಯೂಸ್ ಟು ಇಟ್ ಆ್ಯಂಡ್ ನನಗೆ ಇಷ್ಟ, ನಾನು ಎಂಜಾಯ್ ಮಾಡ್ತೀನಿ. ನನ್ನ ಪಾತ್ರದಲ್ಲಿ ಏನಾದರೂ ಡಿಫ್ರೆಂಟಾಗಿ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸಿಗುತ್ತೆ ಅಥವಾ ಏನಾದರೂ ಚಾಲೆಂಜಿಂಗ್ ಇರುತ್ತೆ ಅಂದರೆ ನನಗೆ ತುಂಬ ಇಂಟ್ರೆಸ್ಟ್ ಜಾಸ್ತಿ. ನೀವು ಸ್ಟೇಜ್ ಮೇಲೆ ಕೂಡ ಹೇಳ್ತಾ ಇದ್ರಿ, ನೀವು ಸ್ವಿಚ್ ಆಗಿಬಿಡ್ತೀರಾ ಪಾತ್ರದಿಂದ ಪಾತ್ರಕ್ಕೆ, ಆದರೆ ಜನ ನಿಮ್ಮನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ದೊಡ್ಡ ಚಾಲೆಂಜ್ ಆಗುತ್ತೆ. ನಿಮ್ಮನ್ನು ಚಾರುವಾಗಿ ನೋಡಿದವರು ಇವಾಗ ರುಕ್ಕುವಾಗಿ ನಿಮ್ಮನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ಹೌದು, ಯಾಕಂದರೆ ಇಷ್ಟು ವರ್ಷ ಅದಕ್ಕೆ ಜನ ಕನೆಕ್ಟ್ ಆಗಿರ್ತಾರೆ. ಸೊ ಅದರಿಂದ ಇಲ್ಲಿ ಶಿಫ್ಟ್ ಆಗೋದಕ್ಕೆ ಟೈಮ್ ತಗೊಳ್ಬೋದು. ಬಟ್ ನಾನು ನನ್ನ ಪಾತ್ರನ ಎಷ್ಟು ಚೆನ್ನಾಗಿ ತೋರಿಸ್ತೀನಿ ಅನ್ನೋದು ಡಿಪೆಂಡ್ ಆಗುತ್ತೆ. ಬಿಕಾಸ್ ಇವಾಗ ಜನ್ರೇಷನಲ್ಲಿ ಸೀರಿಯಲ್ಸ್ ನಡೆಯೋದೇ ಬೇರೆ ಥರ, ಜನ ಬೇಗ ಶಿಫ್ಟ್ ಆಗ್ತಾರೆ. ಆ್ಯಂಡ್ ಅವ್ರು ಹೇಗೆ ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಾವು ಹೇಗೆ ಕಾಣಿಸ್ಕೊಳ್ತೀವಿ, ನಾವು ಎಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ ಅಥವಾ ಎಷ್ಟು ಎಫರ್ಟ್ಸ್ ಹಾಕ್ತಿದ್ದೀವಿ, ಅದೆಲ್ಲ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಾವು ಆ ಚೇಂಜಸ್ ತೋರಿಸ್ಬೇಕಲ್ವ, ಆ ಪಾತ್ರದಲ್ಲಿ ಆ ಥರ ಇದೆ, ಈ ಪಾತ್ರದಲ್ಲಿ ಡಿಫ್ರೆಂಟ್ ಆಗಿದೆ ಆ ಥರ. ಸೊ ಐ ಆಮ್ ಮೇಕಿಂಗ್ ಶ್ಯೂರ್ ರುಕ್ಕುವಾಗಿ ನಾನು ಜನಕ್ಕೆ ತುಂಬ ಇಷ್ಟ ಆಗ್ತೀನಿ ಅಂತ. ಸೊ ಪ್ರೋಮೋದಲ್ಲಿ ನೋಡುವಾಗ ಮತ್ತು ಇವಾಗ ನೋಡುವಾಗ್ಲೂ ಕೂಡ ತುಂಬ ಸಿಂಪಲ್ಲಾಗಿ ಲೋವರ್ ಮಿಡಲ್ ಕ್ಲಾಸ್ ಜನ ಹೇಗಿರ್ತಾರಲ್ಲ ಹಾಗೆ ಕಾಣಿಸ್ತಾ ಇದ್ದೀರಾ. ಬಟ್ ನೀವು ಹೋಗೋದು ಸೊಸೆಯಾಗಿ ಹೋಗೋದು ತುಂಬ ಶ್ರೀಮಂತರ ಮನೆಗೆ ಹೋಗ್ತೀರಾ. ಸೊ ಈ ಪಾತ್ರದಲ್ಲಿ ಸ್ವಿಚ್ ಆಗೋ ಚಾನ್ಸಸ್ ಏನಾದರೂ ಇರುತ್ತೆ? ಇದರಲ್ಲಿ ಐ ಡೋಂಟ್ ಥಿಂಕ್ ಸೊ ಸ್ವಿಚ್ ಆಗೋ ಪಾತ್ರ ಇದೆ ಅಂತ. ಯಾಕಂದರೆ ನಾನೊಬ್ಬಳು ಸೆಲ್ಫ್ ಇಂಡಿಪೆಂಡೆಂಟ್ ಹುಡುಗಿ ಆ ಥರ. ಸೊ ಅದೇ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಸೀರಿಯಲ್ ಮಾಡ್ತೀರಾ, ಅದಾದಮೇಲೆ ಮೂವಿಗೆ ನೀವು ಟ್ರೈ ಮಾಡ್ತೀರಾ, ಅದರಲ್ಲೂ ಕೂಡ ಒಂದು ಸ್ವಲ್ಪ ನಿಮ್ಮ ಒಂದು ಟ್ಯಾಲೆಂಟನ್ನು ತೋರಿಸಿ ಮತ್ತೆ ಇವಾಗ ಸೀರಿಯಲಿಗೆ ಬರ್ತೀರಾ. ಸೊ ಮೂವಿಯಿಂದ ಹಿರಿತೆರೆಯಿಂದ ಕಿರುತೆರೆ ಬರೋದು ಏನಂತಾರೆ ಅಂದರೆ, ಒಬ್ಬ ಆರ್ಟಿಸ್ಟಿಗೆ ಓಕೆ ಇವಾಗ ಸೀರಿಯಲ್ ಆದ ತಕ್ಷಣ ನೆಕ್ಸ್ಟ್ ಅವ್ರ ಸ್ಟೆಪ್ಪೇ ಮೂವಿ ಮಾಡೋದು ಅಂತ ಇರುತ್ತೆ. ಬಟ್ ಮೂವಿ ಮಾಡಿ ಮತ್ತೆ ಸೀರಿಯಲಿಗೆ ಬರೋದು ಅಂತಂದರೆ ಎಲ್ಲರಿಗೂ ಡ್ರಾಬ್ಯಾಕ್ ಆಗಿಬಿಡ್ತಾ ಅಂತ ಅನ್ಸುತ್ತೆ. ಇಲ್ಲ ಆ ಥರ ಏನೂ ಇಲ್ಲ. ನನಗೆ ಅಂದರೆ ಸೀರಿಯಲ್ ಇಂದ ನನ್ನ ಲೈಫ್ ಶುರುವಾಗಿದ್ದು, ನನ್ನ ಲೈಫಿಗೆ ಒಂದು ಯೂ ಟರ್ನ್ ಸಿಕ್ಕಿದ್ದು ನನ್ನ ಸೀರಿಯಲಿಂದ. ಸೊ ಐ ವಾಂಟೆಡ್ ಟು ಕಂಟಿನ್ಯೂ ಒನ್ ಸೀರಿಯಲ್ ಇಟ್ ಸೆಲ್ಫ್. ನಾನು ಯಾವತ್ತೂ ಮೆನ್ಷನ್ ಮಾಡಿಲ್ಲ ಲೈಕ್ ನಾನು ಸಿನಿಮಾದಲ್ಲೇ ಕಂಟಿನ್ಯೂ ಮಾಡ್ತೀನಿ ಅಥವಾ ಸೀರಿಯಲಿನ ಮಾಡೋದೇ ಇಲ್ಲ ಅಂತ. ನನಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು ಸಿನಿಮಾದಲ್ಲಿ ಆ್ಯಂಡ್ ಐ ಡಿಡ್. ಬಟ್ ದೆನ್ ಐ ಥಾಟ್ ಓಕೆ, ಎರಡೂ ಮಾಡ್ಬೋದು ಇವಾಗಿನ ಟೈಮಲ್ಲಿ ಎರಡೂ ಸಹ ಕಂಟಿನ್ಯೂ ಮಾಡ್ಬೋದು. ಬಟ್ ಫಾರ್ ಮೀ ವಿಚ್ ವಾಸ್ ಬೆಸ್ಟ್ ಅಂದರೆ ದಟ್ ವಾಸ್ ಸೀರಿಯಲ್. ಅದಕ್ಕೋಸ್ಕರ ಆ್ಯಂಡ್ ನಾವು ಸಿನಿಮಾ ಅಂತ ಅಂದರೆ ವರ್ಷಕ್ಕೊಂದ್ಸಲಿ ಜನದ್ರ ಮುಂದೆ ಬರ್ಬೋದು. ಬಟ್ ಸೀರಿಯಲ್ ಅಂದರೆ ಪ್ರತಿದಿನ ನಾವು ಕಾಣಿಸ್ಕೊಳ್ತೀವಿ. ಆ ಒಂದು ಫ್ಯಾನ್ ಬೇಸಿಗೂ ಈ ಫ್ಯಾನ್ ಬೇಸಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ನನಗಿಷ್ಟ ಆಗೋದೇನೆಂದರೆ ಪ್ರತಿ ದಿವಸ ನನ್ನ ನೆನಪಿಸ್ಕೊಳ್ಬೇಕು ಅಂತ. ಸೊ ಅಫ್ಕೋರ್ಸ್ ಅದಕ್ಕೆ ನಾನು ಸೀರಿಯಲ್ ಕಂಟಿನ್ಯೂ ಮಾಡ್ತೀನಿ. ಸೊ ಸಿನಿಮಾದಲ್ಲಿ ಮಾಡಿದಾಗ ಒಂದು ಹೋಪ್ ಇರುತ್ತೆ, ಒಂದು ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತೆ ಆಬ್ವಿಯಸ್ಲಿ ಆರ್ಟಿಸ್ಟ್ಗಳಿಗೆ. ಬಟ್ ನಿಮ್ಮದು ಫಸ್ಟ್ ಡೆಬ್ಯೂ ಮೂವಿಯಲ್ಲಿ ಒಂದಿಷ್ಟು ಕಾಂಟ್ರವರ್ಸಿಗಳಾಯಿತು. ಎಲ್ಲೋ ಒಂದು ಕಡೆ ನಿಮಗೆ ಆ ಒಂದು ಸಿನಿ ಜರ್ನಿಯಲ್ಲಿ ಅದು ಡ್ರಾಬ್ಯಾಕ್ ಆಗಿಬಿಡ್ತು ಅಥವಾ ನಿಮಗೆ ಮುಂದೆ ಕಷ್ಟ ಆಗಬಹುದು ಅಂತ ಅನ್ನಿಸ್ಬಿಡ್ತಾ ಹೇಗೆ? ನನಗೇನು ಹಾಗೆ ಅನ್ನಿಸ್ಲಿಲ್ಲ. ಬಿಕಾಸ್ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಆ್ಯಂಡ್ ನನ್ನ ಕಡೆಯಿಂದ ಏನೂ ಸಮಸ್ಯೆಗಳಾಗಲಿಲ್ಲ. ಆ್ಯಂಡ್ ಫ್ಯೂಚರಲ್ಲಿ ಐ ವಿಲ್ ಮೇಕ್ ಶ್ಯೂರ್ ಒಂದು ಅದ್ಭುತವಾದ ಸಿನಿಮಾ ಕೊಡೋಣ ಅಂತ. ಐ ಆಮ್ ವೇಟಿಂಗ್, ಒಳ್ಳೆ ಸ್ಕ್ರಿಪ್ಟಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ.